ಅನಿಲ್, ಎಲ್ಲಿಗೆ ಹೊಂಟಿವ? ಅಲ್ಲ, ಕಣ್ಣು ಬೇರೆ ಕಾಣಂಗಿಲ್ಲ. ಈ ಕಡೆ ಯಾವ ಕಡೆ ಹೊಂಟಿದಿ? ಅಲ್ಲ, ಒಬ್ನ ಹೆಂಗ್ ಹೋಗ್ತಿದ್ಯೋ ಏನಪ್ಪ? ಇಲ್ಲೇ ಮನೆ ಕಡೆ ಆದ್ರೆ ಹೆಂಗೋ ಅಡ್ಡಾಡ್ತಿದ್ದಿ, ಹೊರಗಡೆ ಹೆಂಗ್ ಹೋಗ್ತಿದ್ದಿ? ಗಾಡಿ ಗಿಡಿ ಬರ್ತಿರ್ತಾವು, ಅದು ಇದು ಅಂತ ಹೇಳಿ. ಹಾ, ಹೌದು, ನೀನ್ ನನ್ನ ಮಾತು ಕೇಳಿರ್ಬೇಕ್ಲಿ. ನೀನ್ ಬೇಜಾರು ಮಾಡ್ಕೊಳಂಗಿಲ್ಲ ಅಂದ್ರೆ ಕೇಳೇನ? ಹಾಂ, ಕೇಳಿ. ಎಲ್ಲದಿ? ಈ ಕಡೆ ಕುಂತಿ ಈ ಕಡೆ ಕುಂತಿಯೇನ? ಬಲ್ಗಡ್ಸಿ ಕುಂತಿಯ ಎಡಗಡ್ಸಿ ಕುಂತಿಯ? ಇಲ್ಲೇ ನೀನು ಎಡಕನ ಕುಂತಾನು, ಅದನ್ನ ಕೇಳ್ಬೇಕಾಗಿತ್ತು. ಅಲ್ಲ, ನೀನು ಹುಟ್ಟಿದಾಗಿಂದ ನಿನ್ನ ಕಣ್ಣಿಲ್ವು ಏನ? ನಿನ್ನ ಕಣ್ಣು ಹೀಗೆ ಹೋಗ್ಯಾವು, ಒಂದು ತಿಳಿವಲ್ತು ನನಗೆ. ತಡಿ ಜರ ಕುಂದಿರ್ತಾನ. ಹ್ಞೂ, ಹೇಳಿ ಈಗ ಏನಂದ್ಯಲ್ಲ, ಹೇಳು. ಇಲ್ಲ ಮಗ, ನೀನು ಹುಡ್ದಾಗಿಂದ ನಿನ್ನ ಕಣ್ಣು ಹೋಗ್ಯಾವು ಏನೇ ಇವಾಗ ಹೋದ್ವು ಅಂತ ಕೇಳಿನಿ. ಅಲ್ಲ, ಯಾವಾಗ ನೋಡಿದ್ರು ಹಿಂಗ ಅಡ್ಡಾಡ್ತಿದ್ದಿ, ಕಣ್ಣಿಗೆ ಕತ್ಲಿರ್ತತಿ, ಹೆಂಗೆ ಅಡ್ಡಾಡ್ತಿ ಅಂತ. ಅದೆಷ್ಟು ನಿನಗೆ ಧೈರ್ಯ ಇರ್ತತಿ? ನಾನು ಆ ಅಂಗಡಿಗೆ ಹೋಗಿ ಬರ್ತಾನೆ ಅಂತೇಳಿ ಹೋಗ್ತಿದ್ದಿ, ಹೋಗಿ ಹಂಗೆ ಹೋಗ್ತಿದ್ದಿ, ಹಂಗೆ ಬರ್ತಿದ್ಯಲ್ಲ, ಅಷ್ಟು ಕರೆಕ್ಟಾಗಿ ಹಂಗೆ ಹೋಗ್ತಿದ್ದಿ. ನಮ್ಗೆ ಒಂದು ಈಟ್ ಕಣ್ಣು ಕಟ್ಟಿರ ಸರಿಯಾಗಿ ಹೋಗಕ್ಕೆ ಗೊತ್ತಾಗಂಗಿಲ್ಲ. ಆದ್ರೆ ನೀನು ಎಷ್ಟು ಸರಿಯಾಗಿ ಹೋಗ್ತಿದ್ಯಲ್ಲ, ಅದ ನನಗೆ ಗೊತ್ತಾಗಲ್ದು. ಹ್ಞೂ. ಅಯ್ಯೋ ನೋಡಪ್ಪ, ನಿನಗೆ ಹುಡ್ದಾಗಿಂದ ಕಣ್ಣದಾವ, ನನಗೆ ಹುಟ್ಟಿದಾಗಿಂದ ಕಣ್ಣಿಲ್ಲ. ಹಾಗಾಗಿ ನನಗೆ ಎಲ್ಲನೂ ಅಡ್ಡಾಡಿ ಅದ ರೂಢಿ ಬಿದ್ದುಬಿಟ್ಟಿರ್ತೈತಲ್ಲ, ಅದ ರೂಢಿಗೆ ನಾನು ಅಡ್ಡಾಡ್ತಾ ಇರ್ತಾನೆ. ನೋಡು, ನನಗೆ ಓದಕ್ಕೆ ಬರಂಗಿಲ್ಲ, ಬರೆಯೋಕೆ ಬರಂಗಿಲ್ಲ ಅನ್ನಕ್ಕಿಲ್ಲ. ಯಾರು ಓದ್ತಾರೋ ಅದನ್ನು ನಾನು ಕಿವಿಯಿಂದ ಕೇಳಿಸ್ಕೊಂಡು ನಾನು ಕಣ್ಣು ಕಾಣ್ದರೂ ಬರಿತಾನೆ. ಹೆಂಗೆ ಹೇಳು? ಆ ದೇವರು ನಮಗೆ ಕಣ್ಣು ಕೊಟ್ಟಿಲ್ಲ ಕರೆ, ಆದ್ರೆ ಎಲ್ಲ ವಿದ್ಯಾಬುದ್ಧಿನೂ ಕೊಟ್ಟಾನ. ಹೌದು ಬಿಡು, ನೀ ಹೇಳೋದು ಕರೆ ಐತಿ. ಮತ್ತು ನಿಮ್ಮವ್ರು ಎಲ್ಲೋಗ್ಯಾರೋ? ಮನೆಯಾಗಿಲ್ಲೇನು? ಅವ್ವ ಹೊಲಕ್ಕೆ ಹೋಗ್ಯಾಳ, ಹೊಲದಿಂದ ಬರೋದು ಹೊತ್ತಾಕತ್ತಂದ್ಲು. ಅದಕ್ಕೆ ಸ್ವಲ್ಪ ನಾನು ಇಲ್ಲೇ ಅಡ್ಡಾಡ್ಕೊಂಡ್ರೆ ಬಂದ್ರಾತು. ಎಷ್ಟಂತ ಮನೆಯಾಗಿರೋದು ಹೇಳು? ಮನ್ಯಾಗ ಕುಂತು ಕುಂತು ಸಾಕಾತು. ಅದಕ್ಕಾಗಿ ಸ್ವಲ್ಪ ಹೊರಗರ ಹೋಗಿ ಬಂದ್ರಾತು ಅಂತೇಳಿ ವಾಕಿಂಗ್ ಹೊಂಟಿದ್ನಿ ನೋಡು. ಹೌದು, ಬರ್ತೀಯ ನೀನು? ನಾನಾ? ಸರಿ, ನಡಿ ಹೋಗುನು. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೆಂಗದ್ರಿ? ಎಲ್ಲರೂ ಚಲೋದ್ರಿ ಅಂತ ಅನ್ಕೊಂಡಿನಿ. ಇವತ್ತಿಂದ ಇನ್ನೂ ಒಂದು ಹೊಸ ಕತೆ ನಿಮ್ಮ ಮುಂದೆ ಬರತೈತಿ, ಅದನ್ನು ಕೂಡ ನೋಡ್ರಿ, ಅದಕ್ಕೂ ಕೂಡ ಸಪೋರ್ಟ್ ಮಾಡಿರಿ. ಇದ್ರಾಗ ನನ್ನ ಹೆಸರು ಬಂದು ಅನಿಲ, ನನ್ನ ಫ್ರೆಂಡ್ ಹೆಸರು ಬಂದು ಆಕಾಶ್ ಅಂತ ಹೇಳಿ ಐತಿ. ಹಂಗೆ ಇದ್ರಾಗ ನಾನು ಕುರುಡ ಆಗಿರ್ತಾನೋ, ನನಗೆ ಕಣ್ಣು ಕಾಣತಿರಂಗಿಲ್ಲ, ಆದರೂ ನಾನು ಒಂದು ಹುಡುಗಿನ ಪ್ರೀತಿ ಮಾಡ್ತಾನೆ. ನನ್ನೂ ಒಂದು ಹುಡುಗಿ ಪ್ರೀತಿ ಮಾಡ್ತಾಳಂತ ನನಗೆ ಅವಾಗ ಗೊತ್ತಾಗ್ತೈತಿ. ಇದು ಒಂದು ಪ್ರೀತಿ ಕತೆ ಐತಿ. ಹೆಂಗೈತಿ? ಅದ್ರಾಗ ನಾನು ಮೋಸ ಹೋಗ್ತೀನಾ, ಅಥವಾ ಪ್ರೀತಿ ಮಾಡಿರೋ ಹುಡುಗಿ ನನ್ನ ಕಣ್ಣಿಲ್ಲಂದ್ರೂ ಮದುವೆ ಆಗ್ತಾಳ ಅನ್ನೋದು ಈ ಕತೆಯಾಗ ಐತಿ. ನೀವು ನೋಡ್ರಿ, ಸಪೋರ್ಟ್ ಮಾಡ್ರಿ. ಹಂಗೆ ಈ ಕತೆ ಹೆಸರು ಬಂದ್ಬಿಟ್ಟು ಕುರುಡು ಅಂದ್ರೆ ಕಣ್ಣು ಕಾಣದೇ ಇರೋ ಹುಡುಗನ ಪ್ರೀತಿಯಲ್ಲಿ ಬಿದ್ದು ಮೋಸ ಹೋದ ಕತೆ ಅಂತ ಇದೊಂದು ಕತೆ ಹೆಸರು ಬರ್ತಾ ಇದೆ. ಸೊ ಇದನ್ನ ನೀವು ನೋಡಿ ಸಪೋರ್ಟ್ ಮಾಡಿ. ತುಂಬ ಚೆನ್ನಾಗಿ ಒಂದು ಕಥೆಯನ್ನು ತೊಗೊಂಡು ಬರ್ತಾ ಇದ್ದೀನಿ ನಿಮ್ಮ ಮುಂದೆ. ಕಣ್ಣಿಲ್ಲದೆ ಇದ್ದವರು ಯಾವ ರೀತಿ ಪ್ರೀತಿ ಮಾಡ್ತಾರೆ, ಅಥವಾ ಮದುವೆ ಆಗ್ತಾರಾ, ಅಥವಾ ಕೈ ಕೊಟ್ಟು ಓಡ್ ಹೋಗ್ತಾರ ಅನ್ನೋದು ಈ ಒಂದು ಕಥೆಯಲ್ಲಿದೆ. ಸೊ ಇದು ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ನೋಡಿ, ಇಲ್ಲ ಅಂದರೂ ಕೂಡ ನೋಡಿ ಅಂತ ಹೇಳ್ತಾ, ನಿಮ್ಮ ವ್ಯೂಸು, ಲೈಕು, ಸಬ್ಸ್ಕ್ರೈಬರು ನಮ್ಮ ಮೇಲೆ ಇರಲಿ ಅಂತ, ನಿಮ್ಮ ಸಪೋರ್ಟು ಸದಾ ನಮ್ಮ ಮೇಲೆ ಯಾವಾಗಲೂ ಹೀಗೆ ಇರಲಿ ಅಂತ ವಿಡಿಯೋನ ಕಂಟಿನ್ಯೂ ಸ್ಟಾರ್ಟ್ ಮಾಡೋಣ. ಪ್ರತಿಯೊಬ್ಬರು ನಿಮ್ಗೆ ಇದರಲ್ಲಿ ಪರಿಚಯ ಮಾಡಿಸ್ಕೊಡ್ತಾ ಇರ್ತೀನಿ. ಸೊ ಎಲ್ಲರೂ ನೀವು ನೆನ್ಪಿಟ್ಕೊಳ್ಳಿ. ಅಕಸ್ಮಾತ್ ನಾನು ಹೆಸರು ಮರೆತರು ನೀವು ನನಗೆ ನೆನ್ಪು ಮಾಡಿ ಹೇಳಿ, ಯಾಕಂದರೆ ಕತೆ ತುಂಬ ಇದಾವಲ್ಲ, ಸೊ ಹೆಸರುಗಳು ಕನ್ಫ್ಯೂಸ್ ಆಗುತ್ತೆ. ಸೊ ಹಾಗಾಗಿ ಏನಾದರೂ ನಾನು ಮಿಸ್ಟೇಕ್ ಮಾಡಿದ್ರೆ ನೀವು ತಿದ್ರಿ ಅಂತ ಹೇಳ್ತಾ, ಇನ್ನು ಮುಂದೆ ಈ ಕತೆ ಈ ಚಾನಲಲ್ಲಿ ಬರುತ್ತೆ. ಸೊ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಬನ್ನಿ ಇವಾಗ ಕತೆ ಸ್ಟಾರ್ಟ್ ಮಾಡೋಣ. ಸರಿ, ಇನ್ನು ಹಿಂಗೆ ಇಲ್ಲೇ ಕುಂತ್ರೆ ಹೊತ್ತಾಕತ್ತ. ಸರಿ ನಡಿ, ನಾನು ಸ್ವಲ್ಪ ಜರ ವಾಕಿಂಗ್ ಹೋಗ್ಬೇಕು. ತಣ್ಣಗ ಗಾಳ್ಯಾಗ ವಾಕಿಂಗ್ ಹೋಗಿ ಬಂದ್ರೆ ಮನಸ್ಸಿಗೆ ನೆಮ್ಮದಿ ಅನಿಸ್ತದ. ನಡಿ, ಬರ್ತೀಯನ? ಸರಿ ನಡಿ, ನಾನು ಒಬ್ಬ ಕುಂತಾರ ಏನು ಮಾಡಲಿ? ನಿನ್ನ ಜೊತೆ ಅಲ್ಲಿವರೆಗೂ ನಾನು ವಾಕಿಂಗ್ ಆದರೂ ಬರ್ತೇನೆ. ಅಲ್ಲಲ್ಲಿ ಮಗ, ಕಣ್ ಕಾಂದ ಅಡ್ಡಾಡೋದು ಭಾಳ ಕಷ್ಟ ಐತಲ್ಲ. ನೀನು ನನ್ನ ಫ್ರೆಂಡ್ ಆದಾಗಿಂದ ನಾನು ನೋಡ್ತಿದ್ದೇನೆ, ಅವಾಗಿಂದ ನೀನು ಕೇಳಬೇಕು ಅಂತ ಅನ್ಕೋತೀನಿ. ಎಲ್ಲಿ ಕೇಳಿದ್ರೆ ನೀನು ಮನಸ್ಸಿಗೆ ಬೇಜಾರಾಗತ್ತೆ ಅಂತೇಳಿ ಕೇಳೋದ ಒಂದು ಸರಿ ಸುಮ್ಮನೆ ಇದ್ದು ಬಿಡ್ತೀನಿ. ಆದರೆ ಇವತ್ತು ಯಾಕೆ ಕೇಳ್ಬೇಕಂತ ಅನಿಸ್ತು, ಅದಕ್ಕೆ ಕೇಳೀನಿ. ನಿಂಗೇನು ಬೇಜಾರಿಲ್ಲಲ್ಲ ನಾನು ಹಿಂಗೆ ಕೇಳಿದಕ್ಕೆ? ನೋಡು, ನಾನು ಇರೋದೇ ಹಿಂಗೆ ಅಂದಮೇಲೆ ನಾನು ಯಾಕೆ ಬೇಜಾರು ಮಾಡ್ಕೋಬೇಕು? ನಡಿ ಹೋಗುಮ್ಮ. ಯಾಕಡೆ ಹೊಂಟ್ಯಪ್ಪ? ಹಾಂ, ಈ ಹೊತ್ನ್ಯಾಗ ಸಂಜೆ ಹೊತ್ತು ಯಾಕೆ ಅಲ್ಲಿ ಇಲ್ಲಿ ಅಡ್ಡಾಡ್ತಿದ್ದಿ? ಹಾಂ, ಮೊದ್ಲು ಕಣ್ ಬೇರೆ ಕಾಣಂಗಿಲ್ಲ, ಒಬ್ಬ ಏನು ಮಾಡಕ್ಕೆ ಹೋಗ್ತಿದ್ದಿ? ಬೇಡ, ಮನ್ಯಾಗ ಕುಂದ್ರು, ಅಲ್ಲೇ ಇಲ್ಲಿ ಅಡ್ಡಾಡಕ್ಕೆ ಹೋಗ್ಬೇಡ. ಈಗ ತನ್ನಾಗ ಗಾಳಿ ಬೇರೆ ಬಿಟ್ಟೈತಿ, ಜ್ವರ ನೆಗಡಿ ಬಂದರೆ ಏನು ಮಾಡೋದು? ಆರಾಮಿಲ್ಲದ ಹುಡುಗ ನೀನು. ಹಾಂ, ಬೇಡ, ಮನ್ಯಾಗ ಕುಂದ್ರಪ್ಪ. ಅಲ್ಲ ಆಕಾಶ, ನೀನಾರ ಹೇಳ್ಬೇಕಿಲ್ಲ, ಹಂಗೆ ಕರ್ಕೊಂಡು ಹೊಂಟಿದ್ಯಲ್ಲ. ಅಯ್ಯೋ, ಅಲ್ಲಿ ಬೇಚಿಗವ, ಅವನು ಹೊಕ್ಕನ್ ಅಂತಂದ. ಅದಕ್ಕೆ ನಾನು ಜೊತೆಗೆ ಬರ್ತೇನೆ, ನಡಿ ಇಬ್ರು ಹೋಗಿ ಬರೋಣ ಅಂತ ಕರ್ಕೊಂಡು ಹೊಂಟಿದ್ನಿ. ಯಾಕೆ ಆರಾಮಿಲ್ಲ ಅವನಿಗೆ? ಅಯ್ಯೋ ಹೌದಪ್ಪ, ಜ್ವರ ಬಂದಾವು. ಇವತ್ತು ಸ್ವಲ್ಪ ಜ್ವರ ಕಡಿಮೆ ಆಗ್ಯಾವ ನೋಡು. ಹೋಗಾಕ ನಿಂತಾನ, ಮನ್ಯಾಗ ಕುಂತು ಸಾಕಾಗ್ತದಂತಾನ. ಅಲ್ಲ, ಏನು ಇವನು ಹುಡುಗ ಹಿಂಗೆ ಮಾಡಿದ್ರೆ ಹೆಂಗೆ ಏನು? ಆಯ್ತು, ಹೋಗಿ ಬರ್ರಿ, ಹುಷಾರಾಗಿ ಕರ್ಕೊಂಡು ಹೋಗ್ಬಾ ಆಕಾಶ.
ಸರಿ ಚಿಗವ್ವ, ನಾ ಕರ್ಕೊಂಡು ಹೋಗ್ಬರ್ತೇನೆ ತಗೋ. ಅಲ್ವೇ ಅವ್ವ, ಮನ್ಯಾಗ ಎಷ್ಟಂತ ಕುಂದಿರ್ಲಿ, ಕಣ್ಣು ಕಾಣಂಗಿಲ್ಲ. ಹೊರಗೆ ಹೋದ್ರು ಕತ್ಲ, ಒಳಗಿದ್ರು ಕತ್ಲ, ಎಲ್ಲಿದ್ರ ಏನು ನನಗೆ ಸ್ವಲ್ಪ ಹೊರಗಿಂದ ಗಾಳಿ ಸಕ ತಗೋಬೇಕು ಅನ್ನೋದಕ್ಕೆ ಹೊರಗೆ ಬಂದನ್ ಬೇ. ಒಳಗೆ ಕಟ್ಟಿ ಹಾಕಿ ಒಳಗೆ ಇದ್ದಿದ್ದ ಕಟ್ಟಿ ಹಾಕಿದಂಗಾಗಿ ಉಸಿರು ಕಟ್ಟಿದಂಗೆ ಆಗತ್ತಿತ್ತು. ಅದಕ್ಕೆ ಸ್ವಲ್ಪ ಗಾಳಿಗೆ ಅಡ್ಡಾಡ್ರ ಮನಸ್ಸಿಗೆ ನೆಮ್ಮದಿನೂ ಸಿಗ್ತತಿ, ತಲೆಗಿನ ಯೋಚನೆಗಳೆಲ್ಲ ಹೋಗ್ತಾವಂತೇಳಿ ಹೊರಗೆ ಬರೋರಾಗ ಆಕಾಶ್ ಬಂದು ಕುಂತಿದ್ದ. ಮಾತಾಡ್ಸ್ದ, ನಾನು ಹಂಗೆ ಹೋಗಿ ಬರ್ತಾನೆ. ಅದಕ್ಕೆ ಕುಂದ್ರಲೆ ಮಗನೇ, ಇಬ್ರು ಹೋಗೋಣ ಅಂತ ಅಂದ. ಆತಂತೆ ಹೋಗಕ್ಕೆ ತಯಾರಾದ ನೀನು ಬಂದು ಹೊಲಕ್ಕೆ ಹೋಗಿ ಬಂದೇನು ಬೇವ? ಹಾಪ, ಹೊಲಕ್ಕೆ ಹೋಗಿ ಬಂದಾನ. ಸ್ವಲ್ಪ ಚಹಾ ಮಾಡಿಕೊಡ್ತಿದ್ದಲ್ಲ, ಕುಡ್ದರ ಹೋಗ್ಬೇಕಿಲ್ಲ. ಆಕಾಶದಾನ. ಬೇಡ, ನೀನು ಮಾಡಿಡು, ಬಂದು ಕುಡಿತಾವ್. ನಡಿ ಹೋಗಿ ಬರೋಣ ಆಕಾಶ್, ಮತ್ತೆ ಹೊತ್ತಾಕೈತೆ ಅದಕ್ಕೆ. ಆತಪ್ಪ, ಜಲ್ದಿ ಬಾ, ಲೇಟ್ ಮಾಡಕ್ಕೆ ಹೋಗ್ಬೇಡ. ಮತ್ತೆ ನಿಮ್ಮ ಅಪ್ಪ ಬಂದ್ರೆ ನನ್ನ ಬೈತಾನ. ಸರಿ ಬೇ, ಆತು. ಹೇಳಿದ ಮಾತ ಕೇಳಂಗಿಲ್ಲ ಅಂತ ನೀ ಹುಡುಗರ. ನನ್ಗರ ಎಷ್ಟಂತ ಹೇಳೋದು, ಮತ್ತು ನನಗೆ ಇದನ್ನ ಮಾಡ್ತಾನೆ. ಒಳಗಿದ್ರು ಕತ್ಲ, ಹೊರಗಿದ್ರು ಕತ್ಲ, ಉಸಿರು ಕಟ್ಟಿದಂಗೆ ಆಗತ್ತಂತೇಳಿ. ಇರಲಿ ಬಿಡು, ಅವನು ನಕ್ಕೊಂತ ಇದ್ರೆ ನನಗಷ್ಟೇ ಸಾಕು. ನಮ್ಗೆ ಅದನ್ನ ಬಿಟ್ಟು ಏನೇ ಐತಿ ಜೀವನದಾಗ. ಕಣ್ಣು ಬರ್ತಾವ ಅಂತಾರೆ, ಆದರೆ ರೊಕ್ಕ ಹಾಕಬೇಕಂತ ಅಂತಾರೆ. ಎಲ್ಲಿಂದ ತರು ನಾವು ಅಷ್ಟು ರೊಕ್ಕನ? ನಾವೇನು ಇದ್ದಾರೇನು ಬಡವ್ರು ಬೇರೆ, ತಿನ್ನಾಕೂ ಸರಿಯಾಗಿ ನಮ್ಗೆ ಗತಿ ಇರಂಗಿಲ್ಲ. ಅವ್ನ ಕಣ್ಣು ಕಾಣಂಗಿಲ್ಲ ಅಂತ ನಮ್ಮ ಕಷ್ಟ ಅವಂಗ ನಾವು ಹೇಳ್ಕೊಂಡಿಲ್ಲ. ನಮ್ಮ ಕಷ್ಟ ನಮ್ಗೆ ಎತ್ತಲಾರ್ದು ಎಗಲಾರ್ದು ಐತಿ. ಅವನ ಆಸೆಗೂ ನಾವು ಈಡೇರಿಸ್ಬೇಕಂತ ಅಂದ್ಕೋತವ. ಅವನಿಗೂ ಕಣ್ಣು ಬಂದ, ಅವ್ನು ನಮ್ಮನ್ನೆಲ್ಲ ನೋಡಬೇಕು. ಅವ್ನು ಹೆಂಗದಾನಂತ ಅವನ ಇದುವರೆಗೂ ನೋಡ್ಕೊಂಡಿಲ್ಲ. ಅವನ ಹೆಂಗದಾನಂತ ಅವ್ನು ನೋಡ್ಕೋಬೇಕು ಅನ್ನೋದು ಒಂಥರ ಆಸೆ ಐತಿ. ಆದರೆ ನಮ್ಮ ಬಡವ್ರಿಗೆ ಅದು ಆಗಿತ್ತೇನು? ಆಗದಿರೋ ಮಾತೈತೆ ಅದು. ಇರಲಿ ಬಿಡು, ಕಣ್ಣೀರು ಹಾಕಿದ್ರೆ ಏನಾಕತಿ? ಜೀವನದಾಗ ನಾವು ಅನ್ಕೊಂಡಿದ್ದೆಲ್ಲ ಆಗಬೇಕಲ್ಲ. ಆ ದೇವರು ಆಗಕ್ಕೆ ಬಿಡಬೇಕಲ್ಲ. ಮ್ಯಾಲೆ ಕುಂತು ದೇವ್ರ ನಮ್ಮನ್ನ ಗಿರ 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 ಅಂತ ಕೀಳ್ಗಿಟ್ಲಿ ಆಡ್ಸಾತಿರ್ತಾನೆ. ಆಡಿಸ್ಬೇಕಾದ್ರೆ ಅವನ ಕೈಯಾಗ ಆಡೋ ಸೂತ್ರಧಾರಿ ನಾವು ಹೆಂಗೆ ಇದನ್ನ ಮಾಡೋಕ್ಕಾಗ್ತತಿ? ಹಾಯ್, ಇದ್ರಾಗ ನನ್ನ ಹೆಸರು ಬಂದುಬಿಟ್ಟೆ ಬಸವ್ವ. ನೋಡ್ರಿ, ನಾನು ಅನಿಲ್ ಅವರ ತಾಯಿ ಅದನ್ನು. ಅಯ್ಯೋ, ಇವತ್ತಂತೂ ಸಾಕಾಗೋತ್ ನೋಡು. ಎಷ್ಟಂತ ಭಾರೆ ಮಾಡೋದು, ಮಾಡಿ ಮಾಡಿ ಸುಸ್ತಾಗೈತಿ. ಅದ್ರಾಗ ಅಡ್ಡಾಡಿ ತಲಿ ಬೇರೆ ನುಸಾಕತ್ತ ಬಿಟ್ಟತಿ. ಕೈಗೆ ರೊಕ್ಕ ಬಂದ ಹತ್ವಾಲು, ನೋಡಿದ್ರೆ ಕೆಲಸ ಮಾಡೋದು ತಪ್ಪವಾಲ್ತು. ಎಷ್ಟಂತ ಮಾಡೋದು ಈ ಕೆಲಸನ? ಸಾಕಾಗೋತು ಜೀವನ. ಇನ್ನು ಎಷ್ಟಂತ ನಾವು ಕಷ್ಟಪಡಬೇಕು? ಏನು ಮಾಡತ್ತಿ ಬಸವ? ಅಯ್ಯೋ, ಬಂದ್ರೇನು? ಬರ್ರಿ, ನೀರು ತೊಗೊಂಬರ್ಲೆ. ಒಬ್ಬಾಕೆ ಬಾಗಲ್ಲ ನಿಂತ್ಕೊಂಡ ಏನು ಮಾಡತ್ತಿದಿ? ಹೊರಗೆ ಹೋಗಿ ಬಂದೇನು? ಹಾಂ ರೀ, ಹೊರಗೆ ಹೋಗಿ ಹೊಲಕ್ಕೆ ಹೋಗಿ ಬನ್ನಿ. ಅದು ಅಣ್ಣಿಲ್ಲ ಹೊರಗೆ ಹೊಕ್ಕಣಂದ, ಅದಕ್ಕೆ ಬ್ಯಾಡ ಅಂತಂದ್ರೆ ಕೇಳಲಿಲ್ಲ. ನನಗೆ ಉಸಿರು ಕಟ್ಟಿದಂಗೆ ಆಗತ್ತೇವ. ಮನ್ಯಾಗಿದ್ದಿದ್ದ ಹೊರಗೆ ಹೋಗ್ತಾನಂತ ಅಂದ. ಆಕಾಶ ಬಂದಿದ್ದ, ಅವನು ಸೇರಿಸಿ ಈಗ ಹೋದ್ರು. ನಾನು ಇಲ್ಲೇ ನಿಂತಿದ್ನೆ, ಈಗ ಒಳಗೆ ಹೊಂಟಿದ್ದು ನೋಡ್ದೆ. ಹಂಗಾರೆ ಇನ್ನೂ ಮುಖ ಅದು ತಗೊಂಡಿಲ್ಲ ನಂಗಾರ? ಸರಿ, ನಂಗೊಂಥರ ಚಹಾ ಮಾಡಿಕೊಡುವ. ಯಾಕೋ ಭಾಳ ತೆಲು ಸಾದ್ ಬಸವ. ಹೌದ್ರಿ? ಅಲ್ಲ, ಇವತ್ತರ ರೊಕ್ಕ ತೊಗೊಂಬಂದ್ರೆ ಇಲ್ಲ, ಇನ್ನು ಎಷ್ಟು ದಿನಕ್ಕೆ ಕೊಡ್ತಾರಂತ ರೊಕ್ಕ? ಏನು ಮಾಡಲಿ ನೀನೇ ಹೇಳು. ಹಾಂ, ಒಂದ ಎರಡನ ನಾವು ಇದು ಮಾಡೋದು. ಈಗ ಬಾಡಿಗೆ ಬೇರೆ ಕಟ್ಟಬೇಕು. ಮನೆ ಓನರ ಬಂದ ಕೇಳ್ತಾನೆ, ಅವಂಗೂ ಬೇರೆ ಕೊಡ್ಬೇಕು. ನಾನು ಎಲ್ಲಿಂದ ಹೊಂದಿಸ್ಲಿ ರೊಕ್ಕ ಅಂತ ಯೋಚನೆ ಮಾಡಾಕತ್ತಾನ. ಆ ರೊಕ್ಕ ನೋಡ್ರೆ ಕೈಗೆ ಬಂದು ಹತ್ವಾಲು. ನನಗೆ ತಲೆ ಕೆಟ್ಟಂಗೆ ಆಗೈತಿ ಬಸವ, ತಲೆ ಕೆಟ್ಟಂಗೆ ಆಗೈತಿ. ಅಲ್ಲ, ನೀವ ಹಿಂಗಂದ್ರ ನಾನು ಹೆಂಗೆ ಮಾಡ್ಲಿನ? ಹೊಲದ್ದು ಬರ್ತಾವ, ಅವನ್ನ ಕೊಡ್ತಾನೆ ಬಾಡಿಗೆ ಅವಂಗ. ನೀವು ಅವು ಬರ್ತಾವನ್ನ ನೋಡ್ರಿ, ಇನ್ನೊಂದು ಜರ ಕಷ್ಟಪಡ್ರಿ. ಅಲ್ಲ, ಇನ್ನೂ ಎಷ್ಟಂತ ಹಿಂಗೆ ಹೋಗೋದು? ಮಗಳು ಮದುವೆಯಾಗಿ ಹೋಗಿದ್ದಾಳ. ಆಕೆ ಗಂಡು ನೋಡ್ರೆ ವರದಕ್ಷಿಣೆ ಕೊಡಂತೇಳಿ ಆಕಿನ ತಿನ್ನ ಹೊಡೆದು ಬಡ್ದು ಮಾಡಾಕತ್ತಾನಂತ. ಬ್ಯಾಡ ಅಂತಂದ್ರೂ ಅವಂಗ ಮದುವೆ ಮಾಡಿ ಕೊಟ್ಟು ಈಗ ಆಕೆಯಲ್ಲಿ ನೋವು ಅನುಭವಿಸತ್ತಾಳ. ಎಷ್ಟು ದಿನ ಅಂತ ಇನ್ನು ಆಕೆ ನೋವು ಅನುಭವಿಸ್ಬೇಕು? ಈ ಕಡೆ ಮಗನ ನೋಡೋನು, ಈ ಕಡೆ ಮಗಳು ನೋಡ್ಬೇಕು, ಒಂದು ಗೊತ್ತಾಗ್ದಂಗೆ ಆಗೈತೆ ನನಗೆ. ಏನು ಮಾಡೋದು? ನಮ್ಮ ಮನೆ ಬರೋಣ ಹಂಗೈತಿ. ಏನು ಮಾಡ್ಬೇಕಂತ ಒಂದು ತಿಳಿದಂಗೆ ಆಗೈತಿ. ಇರ್ಲಿ ಬರ್ರಿ, ಮತ್ತಿನ್ನೇನು ಮಾಡೋಕ್ಕಾಗ್ತತಿ. ಒಳಗರ ನಡೀರಿ, ಚಹಾ ಮಾಡಿ ನೀರು ಕೊಡ್ತೇನೆ ಕುಡಿಯಾಕ. ಸರಿ, ನಡಿ.